Zuber and Company, fire forensic experts and forensic engineers. Seeking answers from ashes. Seeking answers. ಪೊನ್ನಿ ಆಗ್ರೋ ಇಂಡಸ್ಟ್ರೀಸ್ ಮಾವಿನ ಹಣ್ಣಿನ ತಿರುಳು ತಯಾರಿಸೋ ಒಂದು ಕಂಪನಿ. ಫೆಬ್ರವರಿ 2010ರಲ್ಲಿ ಒಂದು ಭೀಕರ ಬೆಂಕಿ ಅವಘಡ ಅವರ ಇಡೀ ಫ್ಯಾಕ್ಟರಿಯನ್ನೇ ಬೂದಿ ಮಾಡಿಬಿಟ್ಟು. ಆದರೆ ಅವರತ್ರ ಕೋಟ್ಯಾಂತರ ರೂಪಾಯಿ ಮೌಲ್ಯದ 2 ಇನ್ಶೂರೆನ್ಸ್ ಪಾಲಿಸಿಗಳಿದ್ವು. ಹಾಗಾಗಿ ಒಂದು ರೀತಿ ನಿರಾಳರಾಗಿದ್ರು. ಆದರೆ ಯಾವಾಗ ಅವರು ತಮ್ಮ ನಷ್ಟಕ್ಕೆ ಪರಿಹಾರ ಕೇಳಿದ್ರೋ ಕತೆಗೆ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಸಿಕ್ತು. ಒಂದು ಸಿಂಪಲ್ ಕ್ಲೇಮ್ ಯಾಕೆ ಇಷ್ಟು ದೊಡ್ಡ ಕಾನೂನು ಹೋರಾಟ ಆಯಿತು? ಬನ್ನಿ ನೋಡೋಣ. ಪೊನ್ನಿ ಆಗ್ರೋ 2004 ಇಂದ ಯಶಸ್ವಿಯಾಗಿ ನಡೀತಿದ್ದ ಒಂದು ಫ್ಯಾಮಿಲಿ ಬಿಸ್ನೆಸ್. ತಮ್ಮ ಬಿಲ್ಡಿಂಗ್, ಮೆಷಿನರಿ ಮತ್ತು ಸ್ಟಾಕ್ಗಾಗಿ 2 ಪ್ರತ್ಯೇಕ ಫೈರ್ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಹೊಂದಿದ್ರು. ಈ ದುರಂತದ ನಂತರ ವಿಮಾ ಕಂಪನಿ ತಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋ ಸಂಪೂರ್ಣ ಭರವಸೆ ಅವರಿಗಿತ್ತು. ಆದ್ರೆ ಆಗಿದ್ದೇ ಬೇರೆ. ವಿಮಾ ಕಂಪನಿಯವರ ಕ್ಲೇಮನ್ನ ನೇರವಾಗಿ ತಿರಸ್ಕರಿಸ್ಬಿಡ್ತು. ಎಲ್ಲವೂ ಸರಿಯಿದ್ದಾಗೆ ಕಾಣುವ ಒಂದು ಪ್ರಕರಣ ಇಷ್ಟೊಂದು ಜಟಿಲಾಗಿದ್ದು ಹೇಗೆ? ಈ ವಿವರಣೆಯಲ್ಲಿ ಈ ನಿರಾಕರಣೆಯ ಹಿಂದಿನ ಕಾರಣಗಳೇನು ಮತ್ತು ಕೊನೆಗೆ ನ್ಯಾಯ ಹೇಗೆ ಸಿಕ್ತು ಅನ್ನೋದನ್ನ ಬಿಡಿಸಿ ನೋಡೋಣ. ಮೊದಲು ಈ ವಿಳಂಬವನ್ನೊಮ್ಮೆ ಗಮನಿಸಿ. ಬೆಂಕಿ ಬಿದ್ದಿದ್ದು ಫೆಬ್ರವರಿ 2010ರಲ್ಲಿ. ನಷ್ಟವನ್ನ ಅಂದಾಜು ಮಾಡೋ ಸರ್ವೇಯರ್ ತಮ್ಮ ರಿಪೋರ್ಟ್ ಕೊಡೋಕೆ ಸುಮಾರು 1 ವರ್ಷ ತಗೊಂಡ್ರು. ಅಷ್ಟೇ ಅಲ್ಲ, ಕೊನೆಗೆ ಕ್ಲೇಮ್ ರಿಜೆಕ್ಟ್ ಮಾಡೋಕೆ ವಿಮಾ ಕಂಪನಿಗೆ 2 ವರ್ಷಕ್ಕೂ ಹೆಚ್ಚು ಸಮಯ ಬೇಕಾಯಿತು. ಈಗಾಗಲೇ ಬೆಂಕಿಯಿಂದ ನಷ್ಟ ಅನುಭವಿಸಿದ್ದ ಬಿಸ್ನೆಸ್ಸಿಗೆ ಈ ಕಾಯುವಿಕೆ ಅನ್ನೋದು ಮತ್ತೊಂದು ದೊಡ್ಡ ಹೊಡೆತವಾಗಿತ್ತು. 2 ವರ್ಷಗಳ ನೋವಿನ ಕಾಯುವಿಕೆಯ ನಂತರ ಪೊನ್ನಿ ಆಗ್ರೋಗೆ ಬಂದಿದ್ದು ಈ ಒಂದು ಲೈನ್ನ ಉತ್ತರ. ಅವರ ಕ್ಲೇಮನ್ನು ತಿರಸ್ಕರಿಸಲಾಗಿದೆ ಅಂತ ಸ್ಪಷ್ಟವಾಗಿ ಬರೆದ ಒಂದು ಪತ್ರ. ಆದ್ರೆ ಯಾಕೆ? ಇದರ ಹಿಂದಿನ ಕಾರಣಗಳೇನು? ವಿಮಾ ಕಂಪನಿ ಕ್ಲೇಮನ್ನ ರಿಜೆಕ್ಟ್ ಮಾಡೋಕೆ 3 ಪ್ರಮುಖ ಕಾರಣಗಳನ್ನ ಮುಂದಿಟ್ಟು. ಈಗ ಅವರ ಒಂದೊಂದು ವಾದವನ್ನು ಆಳವಾಗಿ ಪರಿಶೀಲಿಸೋಣ ಬನ್ನಿ. ಮೊದಲನೇ ಮತ್ತು ಮುಖ್ಯವಾದ ಕಾರಣ ಕನ್ಸ್ಟ್ರಕ್ಷನ್ ವಾರಂಟಿಯ ಉಲ್ಲಂಘನೆ. ವಿಮಾ ಕಂಪನಿಯ ವಾದ ಏನಂದ್ರೆ, ಪಾಲಿಸಿಯು ಕಚ್ಚಾ ನಿರ್ಮಾಣ ಅಂದ್ರೆ ತಾತ್ಕಾಲಿಕ ಶೆಡ್ಗಳನ್ನ ಕವರ್ ಮಾಡಲ್ಲ. ಬೆಂಕಿಯಿಂದ ಹಾನಿಗೊಳಗಾದ ಮಾವಿನ ತಿರುಳನ್ನ ಅಂತಹ ಕಚ್ಚಾ ಶೆಡ್ಗಳಲ್ಲಿ ಇಟ್ಟಿದ್ರಿಂದ ಕ್ಲೈಮ್ ಪಾವತಿಸೋಕೆ ಆಗಲ್ಲ ಅಂತ ಅವರು ಹೇಳಿದ್ರು. ಪಾಲಿಸಿಯ ಪ್ರಕಾರ ಪಕ್ಕಾ ನಿರ್ಮಾಣ ಅಂದ್ರೆ ಇಟ್ಟಿಗೆ ಮತ್ತು ಕಲ್ಲಿನಂತಹ ಶಾಶ್ವತ ವಸ್ತುಗಳಿಂದ ಮಾಡಿದ್ದು. ಕಚ್ಚಾ ನಿರ್ಮಾಣ ಅಂದ್ರೆ ಹುಲ್ಲಿನ ಚಾವಣಿಯಂತಹ ತಾತ್ಕಾಲಿಕ ವಸ್ತುಗಳಿಂದ ಮಾಡಿದ್ದು. ವಿಮಾದಾರರ ಪ್ರಕಾರ ಅವರ ಪಾಲಿಸಿ ಕೇವಲ ಪಕ್ಕಾ ನಿರ್ಮಾಣಗಳಿಗೆ ಮಾತ್ರ ರಕ್ಷಣೆ ನೀಡ್ತಾ ಇತ್ತು. ಎರಡನೇ ಕಾರಣ ವಿಮಾ ಯೋಗ್ಯ ಹಿತಾಸಕ್ತಿ ಇಲ್ಲದಿರೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಸುಟ್ಟುಹೋದ ಸರಕುಗಳು ನಿಜವಾಗ್ಲೂ ಪೊನ್ನಿ ಆಗ್ರೋಗೆ ಸೇರಿದ್ದಾ ಅಂತ ವಿಮಾ ಕಂಪನಿ ಪ್ರಶ್ನಿಸ್ತು. ಇದನ್ನ ಪ್ರೂವ್ ಮಾಡೋಕೆ ಸರ್ವೇಯರ್ ಒಂದು ದೊಡ್ಡ ಲೆಕ್ಕಾಚಾರ ಮಾಡಿದ್ರು. ಅವರು ಕಂಪನಿಯ ಒಟ್ಟು ಸ್ಟಾಕಿನಿಂದ ಮಾರಾಟವಾದ ಮತ್ತು ಹಾನಿ ಆಗದ ಸ್ಟಾಕನ್ನೆಲ್ಲ ಕಳೆದ್ರು. ಕೊನೆಗೆ ಬೆಂಕಿಯಲ್ಲಿ ನಾಶವಾದ ಸ್ಟಾಕ್ ಎಷ್ಟು ಅಂತ ಕಂಡುಹಿಡಿಯೋಕೆ ಪ್ರಯತ್ನಿಸಿದ್ರು. ಆ ಲೆಕ್ಕಾಚಾರದ ರಿಸಲ್ಟ್ ಮಾತ್ರ ಶಾಕಿಂಗ್ ಆಗಿತ್ತು. ಸರ್ವೇಯರ್ ವರದಿ ಪ್ರಕಾರ ಪೊನ್ನಿ ಆಗ್ರೋನ ನಕಾರಾತ್ಮಕ ಸ್ಟಾಕ್ ಅಂದ್ರೆ ನೆಗೆಟಿವ್ ಸ್ಟಾಕ್ ಹೊಂದಿತ್ತು. ಇದರರ್ಥ ಸುಟ್ಟುಹೋದ ಸರಕುಗಳು ಅವ್ರದೇ ಆಗಿರ್ಲಿಲ್ಲ, ಹಾಗಾಗಿ ಅವರಿಗೆ ಆ ಸರಕುಗಳ ಮೇಲೆ ಕ್ಲೇಮ್ ಮಾಡೋ ಹಕ್ಕೇ ಇಲ್ಲ ಅಂತ ವಾದಿಸಲಾಯಿತು. ಇನ್ನು 3ನೇ ಕಾರಣ ಮಾಹಿತಿ ಮುಚ್ಚಿಟ್ಟಿದ್ದು. ಪಾಲಿಸಿ ತಗೋಬೇಕಾದ್ರೆ ಪೊನ್ನಿ ಆಗ್ರೋ ತಮ್ಮ ಸರಕುಗಳನ್ನ ಪಕ್ಕಾ ಗೋದಾಮುಗಳಲ್ಲಿ ಇಡೋದಾಗ್ ಹೇಳಿದ್ರಂತೆ. ಅದೇ ವಾಸ್ತವದಲ್ಲಿ ಸರಕುಗಳಿದ್ದಿದ್ದು ಕಚ್ಚಾ ಶೆಡ್ಗಳಲ್ಲಿ. ಇದು ಪ್ರಮುಖ ಮಾಹಿತಿಯನ್ನ ಮುಚ್ಚಿಟ್ಟಾಗೆ ಅದಕ್ಕೆ ಪಾಲಿಸಿಯೇ ಅಸಿಂಧು ಅಂತ ಅವರು ವಾದಿಸಿದ್ರು. ಸರಿ, ವಿಮಾ ಕಂಪನಿ ತಮ್ಮ ವಾದಗಳನ್ನೆಲ್ಲ ಮುಂದಿಟ್ಟಾಯ್ತು. ಈಗ ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ತನ್ನದೇ ಆದ ತನಿಖೆಯನ್ನ ಶುರು ಮಾಡ್ತು. ಅದು ಕೂಡ ಮೂಲ ದಾಖಲೆಗಳಿಂದಲೇ. ಆಯೋಗದವರು ನೇರವಾಗಿ ಸಮಸ್ಯೆಯ ಮೂಲಕ್ಕೆ ಕೈಹಾಕಿದ್ರು. ವಿಮಾದಾರರು ಹೇಳಿದ ಹಾಗೆ ಪೊನ್ನಿ ಆಗ್ರೋ ನಿಜವಾಗ್ಲೂ ಪಕ್ಕಾ ಗೋದಾಮು ಅಂತ ಘೋಷಿಸಿದಾರಾ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಅವರು ವಿಮಾ ಕಂಪನಿಯಿಂದ ಒರಿಜಿನಲ್ ಪ್ರಪೋಸಲ್ ಫಾರ್ಮ್ ಅನ್ನ ಕೇಳಿದ್ರು. ಆದ್ರೆ ಇಲ್ಲೇ ನೋಡಿ ಕಥೆಗೆ ಸಿಕ್ಕಿದ್ದು ದೊಡ್ಡ ಟ್ವಿಸ್ಟ್. ವಿಮಾ ಕಂಪನಿ ಸ್ಟಾಕ್ ಪಾಲಿಸಿಯ ಪ್ರಪೋಸಲ್ ಫಾರ್ಮ್ ಕೊಡ್ತು, ಆದ್ರೆ ಕಟ್ಟಡ ಪಾಲಿಸಿಯ ಪ್ರಪೋಸಲ್ ಫಾರ್ಮ್ ಅನ್ನ ಕೊಡೋಕೆ ಫೇಲ್ ಆಯ್ತು. ತಮ್ಮದೇ ವಾದವನ್ನ ಸಾಬೀತುಪಡಿಸೋಕೆ ಬೇಕಾದ ಮುಖ್ಯ ಡಾಕ್ಯುಮೆಂಟ್ ಅವರೇ ಒದಗಿಸೋಕಾಗ್ಲಿಲ್ಲ. ಇದರಿಂದ ಆಯೋಗಕ್ಕೆ ವಿಮಾ ಕಂಪನಿಯ ಉದ್ದೇಶದ ಬಗ್ಗೆ ಅನುಮಾನ ಬಂತು. ಒಂದು ಡಾಕ್ಯುಮೆಂಟ್ ಇಲ್ಲದೇ ಇರೋದು ಅನುಮಾನಾಸ್ಪದವಾಗಿತ್ತು. ಆದ್ರೆ ವಿಮಾದಾರರು ಸಲ್ಲಿಸಿದ ಇನ್ನೊಂದು ಡಾಕ್ಯುಮೆಂಟ್ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಪ್ರಕರಣದ ಅತಿದೊಡ್ಡ ತಿರುವು ವಿರೋಧಿಗಳಿಂದ ಬರಲಿಲ್ಲ, ಬದಲಾಗಿ ವಿಮಾ ಕಂಪನಿಯವರು ಸ್ವತಃ ಸಲ್ಲಿಸಿದ್ದ ಡಾಕ್ಯುಮೆಂಟ್ಸ್ಗಳಿಂದಲೇ ಬಂತು.
ಇದಕ್ಕಿಂತ ದೊಡ್ಡ ವ್ಯಂಗ್ಯ ಇನ್ನೇನಿದೆ? ತಮ್ಮ ವಾದವನ್ನ ಬೆಂಬಲಿಸೋಕೆ ವಿಮಾ ಕಂಪನಿ ಆಯೋಗಕ್ಕೆ ಕಟ್ಟಡ ಪಾಲಿಸಿಯ ಸಂಪೂರ್ಣ ಪ್ರತಿಯನ್ನ ಕೊಟ್ಟಿತ್ತು. ಆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಆ ಡಾಕ್ಯುಮೆಂಟ್ಗಳಲ್ಲೇ ಅವರ ವಾದವನ್ನೇ ದುರ್ಬಲಗೊಳಿಸೋ ಸಾಕ್ಷ್ಯ ಅಡಗಿತ್ತು. ಅಲ್ಲೇ ಇತ್ತು ನೋಡಿ ಅಸಲಿ ಸತ್ಯ. ಪಾಲಿಸಿಯ ಜೊತೆಗಿದ್ದ ಅನುಬಂಧ 2 ಅನ್ನೋ ಡಾಕ್ಯುಮೆಂಟ್ನಲ್ಲಿ ಕಚ್ಚಾ ನಿರ್ಮಾಣಗಳು ಕೂಡ ವಿಮೆಯ ವ್ಯಾಪ್ತಿಗೆ ಬರ್ತವೆ ಅಂತ ಸ್ಪಷ್ಟವಾಗಿ ಬರ್ದಿತ್ತು. ಯೋಚನೆ ಮಾಡಿ, ವಿಮಾ ಕಂಪನಿ ತಮ್ಮ ವಾದವನ್ನ ಬೆಂಬಲಿಸೋಕೆ ಕೊಟ್ಟಿದ್ದ ಸಾಕ್ಷ್ಯವೇ ಅವರ ವಾದವನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತ್ಪಡಿಸ್ತು. ಈ ಒಂದು ನಿರ್ಣಾಯಕ ಸಾಕ್ಷಿ ಸಿಕ್ಕಿದ್ಮೇಲೆ ವಿಮಾ ಕಂಪನಿಯ ಸಂಪೂರ್ಣ ವಾದವೇ ಕುಸಿಯೋಕೆ ಶುರುವಾಯಿತು. ಹಾಗಾದ್ರೆ ಎಲ್ಲವನ್ನೂ ಒಟ್ಟಿಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಕಚ್ಚಾ ನಿರ್ಮಾಣದ ವಾದ ಅವರ ಸ್ವಂತ ಡಾಕ್ಯುಮೆಂಟ್ನಿಂದಲೇ ಬಿದ್ದೋಯ್ತು. ಎರಡನೇದಾಗಿ ಸರ್ವೇಯರ್ ವರದಿ ಅನುಬಂಧ 2 ರಂತಹ ಪ್ರಮುಖ ಸಾಕ್ಷ್ಯವನ್ನ ನಿರ್ಲಕ್ಷಿಸಿದ್ರಿಂದ ಅದನ್ನ ವಿಶ್ವಾಸಾರ್ಹವಲ್ಲ ಅಂತ ಆಯೋಗ ಪರಿಗಣಿಸಿತು. ಇನ್ನು ಮೂರನೇದಾಗಿ ಪ್ರಪೋಸಲ್ ಫಾರ್ಮ್ ಹಾಜರ್ಪಡಿಸೋಕ್ ಆಗದಿರೋದ ಕಾರಣ ಮಾಹಿತಿ ಮುಚ್ಚಿಟ್ಟಿದ್ದ ಆರೋಪಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಕೊನೆಗೆ ಆಯೋಗವು ಪೊನ್ನಿ ಆಗ್ರೋ ಪರವಾಗಿ ತೀರ್ಪು ನೀಡಿತು. ವಿಮಾ ಕಂಪನಿಯ ನಿರಾಕರಣೆ ಕಾನೂನುಬದ್ಧವಾಗಿಲ್ಲ ಮತ್ತು ಅವರು ಕ್ಲೇಮನ್ನ ಬಡ್ಡಿ ಸಮೇತ ಪಾವತಿಸಲೇಬೇಕು ಅಂತ ಆದೇಶಿಸಿತು. ಈ ಪ್ರಕರಣನ ನಮ್ಮ ಮುಂದೆ ಒಂದು ಪ್ರಮುಖ ಪ್ರಶ್ನೆಯನ್ನ ಇಡುತ್ತೆ. ನಾವು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕೋವಾಗ ಅದರ ಪ್ರತಿಯೊಂದು ಪುಟ, ಪ್ರತಿಯೊಂದು ಅನುಬಂಧವನ್ನ ಎಷ್ಟು ಎಚ್ಚರಿಕೆಯಿಂದ ಓದ್ತೀವಿ. ಈ ಕೇಸ್ನಲ್ಲಿ ಒಂದು ಸಣ್ಣ ಅನುಬಂಧ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸ್ತು. ಬಹುಶಃ ವಿಮಾ ಕಂಪನಿಯವರೇ ಅದನ್ನ ಸರಿಯಾಗಿ ಓದಿರ್ಲಿಲ್ವೇನೋ.